ಮುಂದಿನ ಸುದ್ದಿ ನೋಡ್ತಾ ಹೋಗೋದಾದ್ರೆ ಡಿ ಕೆ ಶಿವಕುಮಾರ್ ಸಂಪುಟ ವಿಸ್ತರಣೆಗೆ ಮುಹೂರ್ತ ಬಹುತೇಕ ಫಿಕ್ಸ್ ಅಂತ ಇದ್ದಾರೆ. ಜುಲೈ 19ಕ್ಕೆ ಡೆಲ್ಲಿಯಲ್ಲಿ ಹೈಕಮಾಂಡ್ ಇದ್ರ ಬಗ್ಗೆ ಒಂದು ಸಭೆ ಮಾಡುತ್ತೆ. 19ನೇ ತಾರೀಕು, ಇನ್ನೊಂದು 2-3 ದಿನ. ಇವತ್ತು ಸಂಜೆ ಸಿಎಂ ಡಿ ಕೆ ಶಿವಕುಮಾರ್ ಡೆಲ್ಲಿಗೆ ಪಯಣವನ್ನ ಬೆಳೆಸುವ ಸಾಧ್ಯತೆ ಇದೆ. ಜುಲೈ 18ರಂದು ದೆಹಲಿಗೆ ಸಿದ್ದರಾಮಯ್ಯ ಅವರು ಹೋಗ್ತಾ ಇದ್ದಾರೆ. 18 ಮತ್ತು 19ರಂದು ಡೆಲ್ಲಿಯಲ್ಲಿ ಈ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಆಗೋದಕ್ಕೆ ಅಥವಾ ಸಚಿವ ಸಂಪುಟ ಸಭೆ ವಿಸ್ತರಣೆ ಆಗೋದಕ್ಕೆ ಸರಣಿ ಸಭೆಗಳನ್ನ ಮಾಡ್ತಾರೆ. ಜುಲೈ 20 ಅಥವಾ 21 ಹೊಸ ಸಚಿವರ ಪ್ರಮಾಣ ವಚನ ಆಗುವ ಸಾಧ್ಯತೆ ಇದೆ. ಯಾರ ಕೈ ಮೇಲಾಗುತ್ತೆ ಕುತೂಹಲ ಇದೆ. ಡಿ ಕೆ ಶಿವಕುಮಾರ್ ಅವರ ಕಡೆಯವರು ಎಷ್ಟು ಜನ ಇದ್ದಾರೆ, ಇಲ್ಲಿ ತನಕ ಏನಾಗ್ತಾ ಇತ್ತು, ಹೈಕಮಾಂಡ್ ಮತ್ತು ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ ಈ 3 ಪಟ್ಟಿಗಳು ಹೋಗ್ತಾ ಇತ್ತು. ಬಟ್ ಈ ಸಲ ಆ ನಂಬರ್ಸ್ ಜಾಸ್ತಿ ಆಗೋ ಸಾಧ್ಯತೆ ಇದೆ. ಹೆಂಗೆ ನಾನು ಹೇಳ್ತೀನಿ. ಸಚಿವ ಸ್ಥಾನಕ್ಕೆ 28 ಶಾಸಕರ ಪಟ್ಟಿಯನ್ನ ಕಾಂಗ್ರೆಸ್ ಇದೀಗ ಫೈನಲ್ ಮಾಡಿದೆಯಂತೆ. 20 ಸಚಿವ ಸ್ಥಾನಕ್ಕಾಗಿ 50ಕ್ಕೂ ಹೆಚ್ಚು ಜನ ಶಾಸಕರು ಲಾಬಿ ಮಾಡ್ತಾ ಇದ್ದಾರೆ. 50 ಶಾಸಕರ ಪೈಕಿ 28 ಜನರನ್ನ ಫೈನಲ್ ಮಾಡಿದ್ದಾರೆ. ಅದು ಹೊರಗೆ ಬರೋದು ಒಂದೇ ಬಾಕಿ, ಡೆಲ್ಲಿಯಲ್ಲಿ ಅದಕ್ಕೆ ಸೈನ್ ಬೀಳೋದು ಒಂದೇ ಬಾಕಿ ಅಂತ ಇದ್ದಾರೆ. ದೆಹಲಿ ಸಭೆಯಲ್ಲಿ 18 ಶಾಸಕರ ಪಟ್ಟಿ ಅಂತಿಮ ಆಗಿದೆ. ಹೈಕಮಾಂಡ್ ಜೊತೆ ಚರ್ಚೆ ನಡೆಸಿ 18 ಶಾಸಕರಿಗೆ ಸಚಿವ ಸ್ಥಾನ ಕೊಡೋಕೆ ಮುಂದಾಗ್ತಾ ಇದ್ದಾರೆ. ಸಂಪುಟದಲ್ಲಿ 2 ಸ್ಥಾನಗಳನ್ನ ಕಾಂಗ್ರೆಸ್ ಖಾಲಿ ಬಿಡುತ್ತೆ ಅನ್ನುವಂತಹ ಸುದ್ದಿ ಕೂಡ ಇದೆ. ಅದು ಸಾಮಾನ್ಯ ಒಂದು 2 ಅಥವಾ ಒಂದು 4 ಪೆಂಡಿಂಗ್ ಇಟ್ಕೊಂಡಿರ್ತಾರೆ. ಎಮರ್ಜೆನ್ಸಿ ಯಾರಾದ್ರೂ ವಿಪರೀತ ಕೋಪಗೊಂಡ್ರು ಅವ್ರನ್ನ ಸಮಾಧಾನ ಮಾಡಕ್ಕೆ ಅಥವಾ ತಣಿಸಕ್ ಬೇಕಲ್ಲ, ಹಂಗೆ ನೋಡೋದಾದ್ರೆ ಈಗ ಲೋಕಲ್ ಬಾಡಿ ಎಲೆಕ್ಷನ್ಸ್ಗಳು ಬರ್ತಾವಲ್ಲ, ಹಾಗಾಗಿ ಸೇಫರ್ ಸೈಡಿಗೆ ಅಂತ ಇಟ್ಕೊಂಡಿರ್ತಾರೆ. ಅದು ಕಾಂಗ್ರೆಸ್ ಅಂತಲ್ಲ, ಬಿಜೆಪಿ ಬಂದ್ರು ಅಷ್ಟೇ, ಯಾರಾದ್ರೂ ಆ ತರ ಇಟ್ಕೊಂಡಿರ್ತಾರೆ. ಬಟ್ ಇವಾಗ ಯಾರಾಗ್ತಾರೆ ಹೊಸ ಮಿನಿಸ್ಟ್ರುಗಳು, ಪ್ರಬಲ ಆಕಾಂಕ್ಷಿಗಳು ಯಾರು ಅಂತ ನೋಡ್ತಾ ಹೋಗೋಣ. ಹಂಗೆ ನೋಡೋದಾದ್ರೆ ಎಲ್ಲರೂ ಆಕಾಂಕ್ಷಿಗಳೇ ಪಾಪ. ಅದ್ರಲ್ಲೂ ರೇಸ್ನಲ್ಲಿ ಯಾರಿದ್ದಾರೆ, ಲಾಬಿ ವಿಪರೀತ ಯಾರು ಮಾಡ್ತಾ ಇದ್ದಾರೆ ಅಂತ ನೋಡೋದಾದ್ರೆ ಎಸ್ ಪೊನ್ನಣ್ಣ ವಿರಾಜಪೇಟೆಯ ಭಾಗದ ಶಾಸಕರು, ಪ್ರಸಾದ್ ಅಬ್ಬಯ್ಯ ಹುಬ್ಬಳ್ಳಿ ಧಾರವಾಡದ ಭಾಗದವರು, ಅಶೋಕ್ ಪಟ್ಟಣ್ ರಾಮದುರ್ಗ, ಯಶವಂತ್ ಪಾಟೀಲ್ ಇಂಡಿ ಶಾಸಕ, ಅಪ್ಪಾಜಿ ನಾಡಗೌಡ ಮುದ್ದೇಬಿಹಾಳ, ಶಾಂತನಗೌಡ ಹೊನ್ನಾಳಿ ಭಾಗದವರು, ಪುಟ್ರಂಗ್ ಶೆಟ್ಟಿ ಚಾಮರಾಜನಗರದ MLA, ಸುಬ್ಬಾರೆಡ್ಡಿ ಬಾಗೇಪಲ್ಲಿ, ಬಿ ಶಿವಣ್ಣ ಆನೇಕಲ್ನವರು, ಸಲೀಂ ಅಹಮದ್ ವಿಧಾನ ಪರಿಷತ್ನ ಸದಸ್ಯರು, ಉಮಾಶ್ರೀ ಕೂಡ ವಿಧಾನ ಪರಿಷತ್ನ ಸದಸ್ಯರು ಅಂದ್ರೆ MLC, PM ನರೇಂದ್ರ ಸ್ವಾಮಿ ಅವರು ಕೂಡ ರೇಸ್ನಲ್ಲಿದ್ದಾರೆ. ರಿಜ್ವಾನ್ ಅರ್ಷದ್ ಬಹುತೇಕ ಇನ್ ಅಂತ ಇದ್ದಾರೆ. ವಿ ಡೋಂಟ್ ನೋ ಮುಸ್ಲಿಂ ಕೋಟಾದಲ್ಲಿ ರಿಜ್ವಾನ್ ಅರ್ಷದ್ ಅವರ ಅಥವಾ ಜಮೀರ್ ಅಹಮದ್ ಅವರ, ಶಾಸಕ ಹ್ಯಾರಿಸ್ ಅವರ ಗೊತ್ತಿಲ್ಲ. ಶಿವಾಜಿನಗರದ MLA ರಿಜ್ವಾನ್ ಅರ್ಷದ್, ಎಂ ಕೃಷ್ಣಪ್ಪ ವಿಜಯನಗರ ಭಾಗದವರು, ಶರತ್ ಬಚ್ಚೇಗೌಡ ರೇಸ್ನಲ್ಲಿದ್ದಾರೆ ಹೊಸಕೋಟೆಯ MLA, SR ಶ್ರೀನಿವಾಸ್ ಗುಬ್ಬಿ MLA, ಜಮೀರ್ ಅಹಮದ್ ಖಾನ್ ಚಾಮರಾಜಪೇಟೆಯವರು, HK ಪಾಟೀಲ್ ಹಿರಿಯ ಶಾಸಕರು ಗದಗ ಭಾಗದವರು, ಪ್ರದೀಪ್ ಈಶ್ವರ್ ಮೊದಲನೇ ಬಾರಿ ಗೆದ್ದಂತವರು, ವಿಪರೀತ ಟಾಕ್ ಆಫ್ ದಿ ಟೌನ್. ಅವರ ಹಣೆ ಬರ ಹೆಂಗಿದೆ ಗೊತ್ತಿಲ್ಲ. ಮೊದಲನೇ ಬಾರಿ MLA ಆಗಿದ್ದಾರೆ, ಗೆದ್ದು ಮೊದಲನೇ ಬಾರಿಯೇ ಸಚಿವರು ಆಗ್ತಾರ, ವಿ ಡೋಂಟ್ ನೋ. ದಿನೇಶ್ ಗುಂಡೂರಾವ್ ಸಚಿವರಾಗಿದ್ದಂಥವರೇ, ಗಾಂಧಿನಗರದ MLA, ಈ ಸಲ ಗೊತ್ತಿಲ್ಲ. ಅಜಯ್ ಸಿಂಗ್ ಜೇವರ್ಗಿ ಮತ್ತೆ ಸಂತೋಷ್ ಲಾಡ್ ಕಲಘಟಕಿಯ MLA, ಇವರೆಲ್ಲರೂ ಕೂಡ ಪ್ರಬಲ ಆಕಾಂಕ್ಷಿಗಳು. ಬಟ್ ಎಲ್ರಿಗೂ ಸಿಗತ್ತಾ? ಇಲ್ಲ. ಯಾರು ಯಾವ ಪ್ರಮಾಣದಲ್ಲಿ ಲಾಬಿ ಮಾಡಿದ್ದಾರೆ, ಅದು ಎಷ್ಟು ಇಂಪ್ಯಾಕ್ಟ್ ಆಗಿದೆ, ಹೈಕಮಾಂಡ್ ಅದನ್ನು ಒಪ್ಕತಾ, ಡಿ ಕೆ ಶಿವಕುಮಾರ್ ಅವರು ಹೇಗೆ ಮನವೊಲಿಸಿದ್ದಾರೆ ಅವರ ಕಡೆಯವರಿಗೆ, ಸಿದ್ದರಾಮಯ್ಯ ಅವರ ಆಟ ಈಗ ಎಷ್ಟು ಮಟ್ಟಿಗೆ ನಡೆಯುತ್ತೆ, ಆಮೇಲೆ BK ಹರಿಪ್ರಸಾದ್ಗೆ ಅವ್ರದ್ದು ಒಂದು ಲಿಸ್ಟ್ ರೆಡಿ ಆಗಿದೆಯಾ, ಖರ್ಗೆ ಅವ್ರ ಟೀಮಿಂದಲೂ ಕೂಡ ಒಂದು ಲಿಸ್ಟ್ ರೆಡಿ ಆಗಿದೆಯಾ, ಅಳೆದು ತೂಗಿ ಇದನ್ನ ಈ ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಹೆಂಗ್ ಮಾಡ್ತಾರೆ, ಯಂಗ್ ಅಂಡ್ ಎನರ್ಜೆಟಿಕ್ ಅಂತ ಇದ್ರು. ಡಿ ಕೆ ಶಿವಕುಮಾರ್ ಅವರ ಫೋರ್ಸ್ಗೆ ಇವರು ಕೂಡ ತಯಾರಿ ಆಗ್ಬೇಕು ಅಂತ ಇದ್ರು. ಸಂಪುಟ ವಿಸ್ತರಣೆ ವಿಚಾರವಾಗಿ ಉಭಯ ನಾಯಕರ ಚರ್ಚೆ. ಯಾರು ಉಭಯ ನಾಯಕರು ಅಂದ್ರೆ ಡಿ ಕೆ ಶಿವಕುಮಾರ್ ಮತ್ತು ಸಿದ್ದರಾಮಯ್ಯ. ಡಿ ಕೆ ಶಿವಕುಮಾರ್ ಅವರು ಸಿದ್ದರಾಮಯ್ಯ ಅವ್ರನ್ನ ಭೇಟಿಯಾಗಿದ್ದಾರಂತ. ಡೆಲ್ಲಿಗೆ ಹೋಗೋಕ್ಕಿಂತ ಮುಂಚೆಯೇ ಭೇಟಿಯಾಗಿದ್ದಾರೆ ಸಿದ್ದರಾಮಯ್ಯ ಅವ್ರನ್ನ. ಕಾವೇರಿ ನಿವಾಸದಲ್ಲಿ ಒಂದ್ಸಲ ಭೇಟಿಯಾಗಿ ಬಹುಶಃ ಲಿಸ್ಟ್ ಬಗ್ಗೆ ಇನ್ನೊಂದ್ಸಲ ಸಮಾಲೋಚನೆ ನಡೆಸಿರ್ಬೋದು. ಇನ್ನೇನೋ ಕೆಲವೇ ಕ್ಷಣಗಳಲ್ಲಿ ಡಿ ಕೆ ಶಿವಕುಮಾರ್ ಡೆಲ್ಲಿ ಫ್ಲೈಟ್ ಹತ್ತುತ್ತಾರೆ ಅಂತ ಮಾಹಿತಿ ಇದೆ. 18ನೇ ತಾರೀಕು ಸಿದ್ದರಾಮಯ್ಯ ಅವರು ಕೂಡ ಹೋಗ್ತಾರೆ. ಅಳೆದು ತೂಗಿ ತುಂಬ ತಾಳ್ಮೆಯಿಂದ ಇದೀಗ ಸಚಿವ ಸ್ಥಾನ ಪಟ್ಟಿಯನ್ನ ಅವರು ರೆಡಿ ಮಾಡಿರ್ತಾರೆ. ಒಳಗೆ ಇನ್ಯಾರೆಲ್ಲ ಲಾಬಿ ಮಾಡಿರ್ತಾರೆ, ಮೊದಲನೇ ಬಾರಿ ಆಯ್ಕೆ ಆಗಿರುವಂತಹ ಶಾಸಕರುಗಳಿಗೆ ಎಷ್ಟು ಜನಕ್ಕೆ ಭಾಗ್ಯ ಸಿಗುತ್ತೆ, ಮಹಿಳಾ ಶಾಸಕಿಯರು ಎಷ್ಟು ಜನ ಸಚಿವೆಯರಾಗ್ತಾರೆ, ಮೊದಲನೇ ಸಲ ಒಬ್ರಿಗೂ ಸಿಕ್ಕಿರಲಿಲ್ಲ. ಆಮೇಲೆ ಹಿರಿಯ ಶಾಸಕರು ಆಲ್ರೆಡಿ 12 ಜನ ಇದ್ದಾರೆ. ಇರೋ 12 ಜನ ಹಿರಿಯರೇ. ಯಾರು? ಯತೀಂದ್ರ ಸಿದ್ದರಾಮಯ್ಯ ಅವ್ರನ್ನ ಹೊರತುಪಡಿಸಿದ್ರೆ ಪ್ರಿಯಾಂಕ್ ಖರ್ಗೆ ಅವರು ಒಂದು ಹಂತದಲ್ಲಿ, ಇನ್ನೆಲ್ಲರೂ ಕೂಡ ಹಿರಿಯ ಶಾಸಕರೇ, ಹಿರಿಯ ಮಿನಿಸ್ಟ್ರುಗಳೇ. ಉಳಿದಂತೆ ಯಾರೆಲ್ಲ ಇರ್ತಾರೆ?
ಸಂಪುಟ ವಿಸ್ತರಣೆ ಬಗ್ಗೆ ಶಾಸಕ ಬೇಳೂರು ಗೋಪಾಲಕೃಷ್ಣ ಪ್ರತಿಕ್ರಿಯೆ ಕೊಡ್ತಾ ಇದ್ದಾರೆ. ಪಾಪ ಅವ್ರು ದಿನಾ ಮಾತಾಡ್ತಾರ್ರಿ. ಸಿಎಂ ಡಿ.ಕೆ. ಶಿವಕುಮಾರ್ ಸಾಹೇಬ್ರು ಇವತ್ತು ಡೆಲ್ಲಿಗೆ ಹೋಗ್ತಾ ಇದ್ದಾರೆ, ಆದ್ರೆ ಅವರು ಬೇರೆ ಕೆಲ್ಸಕ್ಕೆ ಹೋಗ್ತಾ ಇದ್ದಾರೆ ಅಂತ ಹೇಳ್ತಿದ್ದಾರೆ. ನನ್ನ ಪ್ರಕಾರ 18-19 ಸಚಿವ ಸಂಪುಟ ಮುಗಿಸಬಹುದು. ಬೇಳೂರು ಗೋಪಾಲಕೃಷ್ಣ ಅವರ ರಿಯಾಕ್ಷನ್ ಇದು. ವಿಧಾನಸೌಧದಲ್ಲಿ ಶಾಸಕ ಬೇಳೂರು ಗೋಪಾಲಕೃಷ್ಣ ಅವರು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇವರು ಪಾಪ ಪ್ರಬಲ ಆಕಾಂಕ್ಷಿ ಸಾಗರದವರು. ಇದು ಏನು ಪ್ರಶ್ನೆ ಅಂತ ಕಾಣ್ತಾ ಇಲ್ಲ. ಬಹುಶಃ ನನ್ನ ಲೆಕ್ಕ ಈ 18-19 ಮುಗಿಸಿಬಿಡ್ತಾರೆ ಅಂತ ನನಗೆ ಅನಿಸ್ತದೆ ಬಹುಶಃ ಇವತ್ತು. ಯಾಕಂದ್ರೆ ಸಾಹೇಬರು ಸಹ ಇವತ್ತು ಡೆಲ್ಲಿ ಹೋಗ್ತಾ ಇದ್ದಾರೆ. ಬಹುಶಃ ಅದಕ್ಕೆ ಹೋಗ್ತಾರೋ ಅದು ಬೇರೆ ಕೆಲಸದ ಮೇಲೆ ಅಂತ ಹೇಳ್ತಾ ಇದ್ದಾರೆ. ಹಾಗಾಗಿ ಯಾವುದೋ ಮಾಹಿತಿ ಇಲ್ಲ. ನನ್ನ ಅನಿಸಿಕೆ ಪ್ರಕಾರ 18-19 ಮುಗಿಸ್ತಾ ಏನ್ ಸಚಿವ ಸಂಪುಟವನ್ನ ಮುಗಿಸ್ತಾರ ಅನ್ನೋದು ಒಂದು ಮಾಹಿತಿ ನನಗೆ. ಆಷಾಢ ಇದು ಏನು ಪ್ರಶ್ನೆ ಅಂತ ಕಾಣ್ತಾ ಇಲ್ಲ. ಬಹುಶಃ ನನ್ನ ಲೆಕ್ಕ ಈ 18-19 ಮುಗಿಸಿಬಿಡ್ತಾರೆ ಅಂತ ನನಗೆ ಅನಿಸ್ತದೆ ಬಹುಶಃ ಇವತ್ತು. ಯಾಕಂದ್ರೆ ಓಕೆ, ಸಚಿವ ಸಂಪುಟ ವಿಸ್ತರಣೆಯ ಬಗ್ಗೆ ಮಾಹಿತಿಯನ್ನ ಮತ್ತು ವಿಶ್ಲೇಷಣೆಯನ್ನ ನೀಡೋದಕ್ಕೆ ನಮ್ಮ ಹಿರಿಯ ಪತ್ರಕರ್ತರು ಸಮೀವುಲ್ಲಾ ಅವರು ಲೈವ್ ಜಾಯ್ನ್ ಆಗ್ತಿದ್ದಾರೆ. ಸರ್ ನಮಸ್ಕಾರ, ಗುಡ್ ಈವ್ನಿಂಗ್ ಸರ್. ಇದು ಒಂದ್ ರೀತಿ ಗಜಪ್ರಸವದಂತೆ ಕಾಣಿಸ್ತಾ ಇದೆ. ಹೈಕಮಾಂಡ್ಗೂ ಹಂಗೆ ಕಾಣಿಸ್ತಾ ಇದೆಯಾ ಸರ್ ಸಚಿವ ಸಂಪುಟ ವಿಸ್ತರಣೆ ಮಾಡೋದು? ಇಲ್ಲ, ಗಜಪ್ರಸವ ಅಂತೇನಿಲ್ಲ, ಸ್ವಲ್ಪ ತಡ ಆಗಿದೆ ಅಷ್ಟೇ. ತುಂಬಾ ಗಜಪ್ರಸವ ಅಂತ ಶಬ್ದ ಬಳಸೋ ಮಟ್ಟಿಗೆ ತಡ ಆಗಿದೆ ಅಂತ ನನಗಂತೂ ಅನ್ನಿಸ್ತಿಲ್ಲ. ಆದ್ರೂ ಕೂಡ ಒಂದು ಸಿಸ್ಟಮ್ ಫಂಕ್ಷನ್ ಆಗ್ಬೇಕಾದ್ರೆ ಯಾವ ಟೈಮಲ್ಲಿ ಏನ್ ಆಗ್ಬೇಕು ಅದು ಸರ್ಕಾರದ ವಿಚಾರ. ಯಾವ ಟೈಮಲ್ಲಿ ಏನ್ ಆಗ್ಬೇಕು ಅದು ಆಗ್ಲೇಬೇಕಾಗುತ್ತೆ, ಯಾವ್ದು ತಡ ಆಗ್ಬಾರ್ದು. ಅದು ಒಂದು ಸರ್ಕಾರ ರಚನೆ ಆಗಿರೋದ್ರಿಂದ ಆದ್ರಿಂದ ಸಾಧ್ಯವಾದಷ್ಟು ಬೇಗ ಸಚಿವ ಸಂಪುಟ ಪೂರ್ಣ ಪ್ರಮಾಣದಲ್ಲಿ ಅಸ್ತಿತ್ವಕ್ಕೆ ಬಂದ್ರೆ ಸರ್ಕಾರ ಫುಲ್ ಫ್ಲೆಜ್ ಫಂಕ್ಷನ್ ಆಗುತ್ತೆ ಅನ್ನೋದು ಎಲ್ಲರ ಬಯಕೆ ಕೂಡ ಆಗಿದೆ. ಈ ಬಾರಿಯ ದೆಹಲಿ ಭೇಟಿ ಅವ್ರು ಹೇಳಿದ್ರು, ಚೀಫ್ ಮಿನಿಸ್ಟರ್ ಮೊದಲೇ ನಿನ್ನೆನೋ ಮೊನ್ನೆನೋ ಮಾತಾಡ್ತಾ ಒಂದ್ ದಿನದ ಮಟ್ಟಿಗೆ ನಾನು ಡೆಲ್ಲಿಗೆ ಬೇರೆ ಯಾವ್ದೋ ಕೆಲ್ಸಕ್ಕೆ ಹೋಗ್ಬಿಡ್ತೀನಿ, ಅದಾದ ನಂತರ ನಾವೆಲ್ಲ ಒಟ್ಟಿಗೆ ಡಿಸ್ಕಸ್ ಮಾಡ್ತೀವಿ ಖರ್ಗೆ ಅವ್ರ ಹತ್ರ, ರಾಹುಲ್ ಗಾಂಧಿ ಅವ್ರ ಹತ್ರ ಅನ್ನೋ ಮಾತನ್ನ ಹೇಳಿದ್ರು. ಈಗ ಅವರು ಹೋಗಿದ್ದಾರೆ. ಅಲ್ಲಿ ಹೋದಾಗ ಪ್ರಿಯಾಂಬಲ್ ಆಗಿ ಏನಾದ್ರು ಕ್ಯಾಬಿನೆಟ್ ಎಕ್ಸ್ಪೆನ್ಷನ್ ಚರ್ಚೆಗೆ ಬರುತ್ತಾ ಅಥವಾ ಬೇರೆ ಕೆಲ್ಸಕ್ಕೆ ಹೋಗಿ ಹಂಗೆ ವಾಪಸ್ ಬರ್ತಾರ, ಅದಿನ್ನು ಕನ್ಫರ್ಮ್ ಆಗ್ಬೇಕಾಗಿದೆ. ಇಲ್ಲಿ ಈ ಕ್ಯಾಬಿನೆಟ್ ಅಂದ್ಮೇಲೆ ಪೈಪೋಟಿ, ಸೀನಿಯರ್ಸು ಮತ್ತು ಜೂನಿಯರ್ ಗಳ ಒಂದು ಹೊಸ ಬ್ಲೆಂಡ್ ನ ಕೊಡೋದಕ್ಕೆ, ಒಂದು ಫಾರ್ಮುಲಾನ ಕೊಡೋದಕ್ಕೆ ಹೈಕಮಾಂಡ್ ಮತ್ತು ಸಿಎಂ ಪ್ರಯತ್ನವನ್ನ ಪಡ್ತಿದ್ದಾರೆ. ಈಗ ಆಲ್ರೆಡಿ ಸುರ್ಜೇವಾಲಾ ಅವರು ಸಿಎಂ ಜೊತೆ ಮಾತಾಡಿ ಪಟ್ಟಿಯನ್ನ ಪಡ್ಕೊಂಡಿದ್ದಾರೆ, ಸಿದ್ದರಾಮಯ್ಯನವ್ರ ಜೊತೆ ಮಾತಾಡಿ ಪಟ್ಟಿಯನ್ನ ಪಡ್ಕೊಂಡಿದ್ದಾರೆ. ಇನ್ ಮಲ್ಲಿಕಾರ್ಜುನ ಖರ್ಗೆ ಅವರು ನಮ್ಮ ರಾಜ್ಯದವರು, ಅವರಿಂದಲೂ ಕೂಡ ಮಾಹಿತಿ ಸಂಗ್ರಹಿಸಿದ್ದಾರೆ. ಹೀಗಾಗಿ ಬಹುತೇಕ ಯಾರಿಗೆ ಮಾಡಬೇಕು ಅನ್ನುವ ಪಟ್ಟಿ ಬಹುತೇಕ ಸಿದ್ಧವಾಗಿದೆ. ರಾಹುಲ್ ಗಾಂಧಿ ಅವರ ಸೀಲು ಮತ್ತೆ ಕೆಲವು ಒಮಿಷನ್ನು ಸೇರಿಸೋದು, ಈ ತರದ್ ಏನಾದ್ರು ಚೇಂಜಸ್ ಇದ್ರೆ ಮಾಡ್ಬೇಕಾಗಿದೆ. ಹೀಗಾಗಿ ಅದಕ್ಕೋಸ್ಕರ ಈಗ ಚರ್ಚೆ ನಡೆಯುತ್ತೆ. ಅಂದ್ರೆ ಹೊಸ ಮುಖಗಳಿಗೆ ಇದು ಎಲೆಕ್ಷನ್ ಕ್ಯಾಬಿನೆಟ್ ಅಂತ ಕಾಂಗ್ರೆಸ್ ಹೈಕಮಾಂಡ್ ಕನ್ಸಿಡರ್ ಮಾಡ್ತಿರೋದು. ಅಂದ್ರೆ ಒಬ್ಬೊಬ್ಬ ಗೌರವರ ಜಿಲ್ಲೆನಲ್ಲಿ ಜಿಲ್ಲಾ ಉಸ್ತುವಾರಿ, ಆ ಜಿಲ್ಲೆಯಿಂದ ಆಯ್ಕೆ ಆಗುವಂತಹ ಮಂತ್ರಿ ಆಗುವಂತಹ ವ್ಯಕ್ತಿ 4-5 MLAs ಗಳನ್ನ ಗೆಲ್ಲಿಸ್ಕೊಂಡ್ ಬರೋ ಕೆಪಾಸಿಟಿ ಇರ್ಬೇಕು. ಇದು ಚರ್ಚೆ ಆಗಿರೋದು. 4 ಜನ ಅಂದ್ರೆ 28ರ ಎಲೆಕ್ಷನ್ನಿನ ಟಾರ್ಗೆಟ್ ಈ ಕ್ಯಾಬಿನೆಟ್ ಅಲ್ಲಿ ಇದೆ, ಕ್ಯಾಬಿನೆಟ್ ಪಾಪ್ಯುಲೇಷನ್ ಅಲ್ಲಿ ಇದೆ. ನೀನ್ 4 ಜನನ ಗೆಲ್ಲಿಸ್ಕೊಂಡ್ ಬರೋ ಕೆಪಾಸಿಟಿ ಇದೆಯಾ? ನೀನ್ ಗೆಲ್ಲಿಸ್ಕೊಂಡ್ ಬರ್ಬೇಕು. ಗೆಲ್ಲಿಸ್ಕೊಂಡ್ ಬರ್ಲಿಲ್ಲ ಅಂದ್ರೆ ಮುಗೀತು. ಈ ತರದ ಕೆಲವು ಚರ್ಚೆಗಳು ಅಧಿಕೃತ ಆಗಿವೆ. ಹೀಗಾಗಿ ಯಂಗ್ಸ್ಟರ್ಸ್ ಅಲ್ಲಿ ಯಾರು ಬರ್ತಾರೆ, ಮತ್ತೆ ಸೀನಿಯರ್ಸ್ ಅಲ್ಲಿ ಈಗ ಶಿವರಾಜ್ ತಂಗಡಗಿ, ಹಾಗೇನೆ ಮಲ್ಲಿಕಾರ್ಜುನ್, ಈ ತರದವರೆಲ್ಲ ರಿಟೈನ್ ಆಗೋದಕ್ಕೆ ಮತ್ತೆ ನಾಗೇಂದ್ರ ಮತ್ತೊಮ್ಮೆ ಕ್ಯಾಬಿನೆಟ್ ಬರೋದಕ್ಕೆ ಅವ್ರು ಪ್ರಯತ್ನ ಪಡ್ತಿದ್ದಾರೆ. ಹೊಸದು ಶರತ್ ಬಚ್ಚೇಗೌಡ, ಮಾಗಡಿ ಬಾಲಕೃಷ್ಣ, ಈ ತರದ, ಆಮೇಲೆ ಪೊನ್ನಣ್ಣ, ಈ ತರದ ಹೊಸ ಮುಖಗಳು ಸಂಪುಟದಲ್ಲಿ ಬರೋದಕ್ಕೆ ಅವರು ಪ್ರಯತ್ನವನ್ನ ಪಡ್ತಿವೆ. ಇವೆಲ್ಲ ಒಳ್ಳೆ ಮುಖಗಳು. ಹೊಸಬರಿಗೆ ಅವಕಾಶ ಸಿಗ್ಬೇಕು ಮತ್ತು ಚುನಾವಣೆಯ ಸಂದರ್ಭದಲ್ಲಾದ್ರೂ ಈ ಒಂದು ಹೊಸಬರಿಗೆ ಅವಕಾಶ ಸಿಗೋದ್ರ ಮೂಲಕ ಹೊಸ ಲೀಡರ್ಶಿಪ್ ರಾಜ್ಯಕ್ಕೆ ಅಸ್ತಿತ್ವಕ್ಕೆ ಬರಬೇಕು, ನೆಲೆ ಕಂಡುಕೊಳ್ಬೇಕು. ಹಾಗೇನೆ ಹಳೆಯ ತಲೆಮಾರು ಕ್ರಮೇಣ ನೇಪಥ್ಯಕ್ಕೆ ಸರಿಬೇಕು ಅನ್ನೋದು ಅದು ಒಂದು ಯೂನಿವರ್ಸಲ್ ಆದಂತಹ ನಿಯಮ. ಹೀಗಾಗಿ ಆ ನಿಯಮನ ಯಾವ ಬ್ಲೆಂಡ್ ಅಲ್ಲಿ ಹೈಕಮಾಂಡ್ ಕೊಡುತ್ತೆ ಅನ್ನೋದು ಈ ಒಂದು ಕ್ಯಾಬಿನೆಟ್ಟಿನ ಒಂದು ವಿಶೇಷವಾದಂತಹ ಸಂಗತಿ. ಯಥಾ ಪ್ರಕಾರ ಎಲ್ರಿಗೂ ಗೊತ್ತು, ಪ್ರಯತ್ನ ಪಡ್ತಿರೋರು ಹೆಸರುಗಳೆಲ್ಲ ಬರ್ತಿವೆ. ಇನ್ನೇನು 3-4 ದಿನದಲ್ಲಿ ಕ್ಯಾಬಿನೆಟ್ ಎಕ್ಸ್ಪಾನ್ಷನ್ 1 ವಾರದಲ್ಲಿ ಆಗ್ತಿರೋ
ಬೆನ್ನಲ್ಲಿ ನಾವು ಈಗ ಹೆಸರುಗಳನ್ನ ಆಗ್ಬಹುದು ಇವ್ರು ಆಗ್ಬಹುದು ಅಂತ ಸ್ಪೆಸಿಫಿಕ್ ಆಗಿ ನಾವು ಚರ್ಚೆ ಮಾಡೋದಕ್ಕಿಂತ ಏನ್ ಆಗ್ತಿದೆ, ಯಾವ ಮಾನದಂಡಗಳನ್ನ ಅನುಸರಿಸ್ತಿದ್ದಾರೆ ಅನ್ನೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿದ್ರೆ ಚೆನ್ನಾಗಿರುತ್ತೆ ಅಂತೇನೋ ಸರ್. ಈಗ ಎಲೆಕ್ಷನ್ ಕ್ಯಾಬಿನೆಟ್ ಅಂತ ನೀವು ಹೇಳಿದ್ರಿ, ಎಕ್ಸಾಕ್ಟ್ಲಿ ಸರ್. 2028 ಗಮನದಲ್ಲಿ ಇಟ್ಕೊಂಡು ಮಾಡ್ತಾ ಇದ್ದಾರೆ. ಬಟ್ ಕೆಲವೊಂದು ಫೇಸ್ಗಳು, ಈಗ ಜಮೀರ್ ಅಹಮದ್ ಅವ್ರದ್ದು ಏನಾಗುತ್ತೆ ಕುತೂಹಲ ಇದೆ, ರಾಜಣ್ಣ ಅವ್ರ ಜೊತೆ ಏನಾಗುತ್ತೆ ಕುತೂಹಲ ಇದೆ. ಇವುಗಳನ್ನ ಹೆಂಗ್ ನೋಡೋದು ಸರ್ ನಾವು? ಮತ್ತೆ ಇನ್ನೊಂದು ಪ್ರಶ್ನೆ ಎಲೆಕ್ಷನ್ ಕ್ಯಾಬಿನೆಟ್ ಅಂದಿದ್ದಕ್ಕೆ ಕೇಳ್ತಾ ಇದ್ದೀನಿ, ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ನಿರೀಕ್ಷೆ ಮಾಡಬಹುದಾ? ಪೂರ್ಣ ಪ್ರಮಾಣದ ಕ್ಯಾಬಿನೆಟ್ ಅಲ್ಲಿ ಹೋದ್ಮೇಲೆ ಏನ್ ತೀರ್ಮಾನ ತಗೋತಾರೋ ಗೊತ್ತಿಲ್ಲ. ಈವರೆಗೂ ಇಲ್ಲಿ ನಾಯಕರ ನಡುವೆ ಆಗಿರುವಂತಹ ಚರ್ಚೆಯಲ್ಲಿ ಉಳಿದ 20ರಲ್ಲಿ ಒಂದು 15-16 ಹೆಚ್ಚು ಕಮ್ಮಿ ಚರ್ಚೆಗೆ ಬಂದಾಗ ತುಂಬುದು. ಬಿಬಿಎಂಪಿ ಎಲೆಕ್ಷನ್, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ ಮುಗಿಯೋವರೆಗೂ ಒಂದ್ 3-4 ಖಾಲಿ ಉಳಿಸ್ಕೊಳ್ಳೋದು, ಇದನ್ನ ಅವರು ಚರ್ಚೆಯನ್ನ ಮಾಡಿದ್ದಾರೆ. ಒಂದ್ 15-16 ಜನನ ಡಿಪೆಂಡ್ ಅಪಾನ್ ಪ್ರೆಷರ್, ಡಿಪೆಂಡ್ ಅಪಾನ್ ಜಾತಿ, ಪ್ರಾದೇಶಿಕ ಸಮತೋಲನ, ಈಗ ಲಕ್ಷ್ಮಣ್ ಸವದಿ ಅವರಿಗೂ ಕೊಡ್ಬೇಕು, ಈ ತರದ ಶಿವಲಿಂಗೇಗೌಡರಿಗೆ ಹಾಸನದಲ್ಲಿ ಕೊಡ್ಬೇಕು, ಸಲೀಂ ಅಹಮದ್ ಕೊಡ್ಲಿಕ್ಕೆ ಸಾಧ್ಯನಾ ಅಂತ ಈ ತರದ ಚರ್ಚೆಗಳೆಲ್ಲ ನಡೆದಿದೆ. ಅವರಿಗೂ ಒಬ್ಬ ಸೀನಿಯರ್ ಇರೋದ್ರಿಂದ ಅವ್ರಿಗೆ ಕೊಡ್ಬೇಕು. ಇಲ್ಲಿ ಕೆಲವು ಸೀನಿಯರ್ MLAs ಆಲ್ರೆಡಿ ವಯಸ್ಸಾಗ್ಬಿಟ್ಟಿದೆ, ಒಂದ್ ಸರಿನೂ ಮಂತ್ರಿ ಆಗಿಲ್ಲ. ಎಷ್ಟೋ ಜನ 3 ಸರಿ 4 ಸರಿ ಗೆದ್ದಿದ್ದಾರೆ ಪಾಪ, ಅವ್ರು ಮಂತ್ರಿನೇ ಆಗಿಲ್ಲ ಇಲ್ಲಿವರೆಗೆ, ಅವ್ರ ಬದುಕಲ್ಲೇ ಮಂತ್ರಿ ಆಗಿಲ್ಲ. ತನ್ವೀರ್ ಸೇಠ್ ಅವ್ರನ್ನೆಲ್ಲ ತಗೊಂಡ್ರೆ ಆಕಾಂಕ್ಷಿಗಳಿದ್ದಾರೆ. ಹೌದು, ಅವರು ಎಲೆಕ್ಷನ್ಗೆ ನಿಲ್ಲಲ್ಲ. ಕರೆಕ್ಟ್ ಆಗ್ಬಿಟ್ಟಿರುತ್ತೆ, ಅವನಿಗೆ ವಯಸ್ಸಾಗ್ಬಿಟ್ಟಿದೆ, ಎಲೆಕ್ಷನ್ಗೆ ನಿಲ್ಲ ಅಂದ್ರೆ ಲೈಫ್ ಅಲ್ಲಿ ಬರೀ MLA ಆಗಿ ರಿಟೈರ್ಡ್ ಆಗ್ಬಿಡ್ತಾರೆ. ಇದು ಈ ಅವ್ರನ್ನ ಏನ್ ಮಾಡ್ಬೇಕು ಅನ್ನೋದು ಅವ್ರದೊಂದು ಪಟ್ಟಿ ಇದೆ, ಅವ್ರಿಗೆ ಏನ್ ಮಾಡ್ಬೇಕು ಅನ್ನೋದು ಒಂದಿದೆ. ಎರಡನೇದು, ಭಿನ್ನ ಮತ ಏನಾದ್ರೂ ಬಂದ್ರೆ, ನೀವು ಅತೃಪ್ತರು ಏನಾದ್ರೂ ಆರ್ಗನೈಸ್ ಆದ್ರೆ ಅದು ಒಂದು ಇಶ್ಯೂ ಆಗ್ದಲೇ ಇರೋ ತರ ಇದು ಆರಂಭದಲ್ಲೇ ಸರಿಪಡಿಸ್ಬೇಕು. ಬೋರ್ಡ್, ಕಾರ್ಪೊರೇಷನ್ ಮತ್ತು ಮಂತ್ರಿ ಸ್ಥಾನ, ಇದನ್ನ ಒಂದು ಕಾಂಬಿನೇಷನ್ ಅನ್ನೋ ತರ ಅವರು ವರ್ಕೌಟ್ ಮಾಡೋದಕ್ಕೆ ಪ್ರಯತ್ನ ಪಡ್ತಿದ್ದಾರೆ. ಹೀಗಾಗಿ ಇದೊಂದು ಕಸರತ್ತೆ ಆಲ್ರೆಡಿ ಮಾಡ್ತಾರೆ. ಆದ್ರೂ ಇದೊಂದು ದೊಡ್ಡ ಮಟ್ಟದ, ಈಗ ಜಮೀರ್ ಅಹಮದ್ ಅಂತ ಹೇಳಿದ್ರಿ, ಜಮೀರ್ ಅಹಮದ್ ಅವರಿಗೆ ಅವರ ಲೋಕಾಯುಕ್ತ ವರದಿಯನ್ನ ಅವರು ಪ್ರಾಸಿಕ್ಯೂಷನ್ಗೆ ಪರ್ಮಿಷನ್ ಅನ್ನ ಲೋಕಾಯುಕ್ತರಿಗೆ ಹೇಳಿದ್ದಾರೆ. ಅವರು ಅದನ್ನ ಇಂಗ್ಲಿಷ್ ಅಲ್ಲಿ ಕಳಿಸಿ ಟ್ರಾನ್ಸ್ಲೇಟ್ ಮಾಡ್ಬಿಟ್ಟು ಅಂತ ವಾಪಸ್ ಕಳಿಸಿದ್ದಾರೆ ಅಲ್ಲಿಗೆ ಲೋಕಾಯುಕ್ತಕ್ಕೆ. ಅವರು ಇಂಗ್ಲಿಷ್ ಟ್ರಾನ್ಸ್ಲೇಷನ್ 1 ವರ್ಷ ಹಿಡಿಯುತ್ತೋ 2 ವರ್ಷ ಹಿಡಿಯುತ್ತೋ ಏನ್ ಕಳ್ಸೋದೇ ಇಲ್ವೋ, ಇಂಗ್ಲಿಷ್ ಟ್ರಾನ್ಸ್ಲೇಷನ್ ಮಾಡ್ತಲೇ ಇದೀವಿ ಅಂತ ಹಂಗೆ ಪೆಂಡಿಂಗ್ ಅಲ್ಲಿ ಬೀಳುತ್ತೋ, ಅದು ಅವ್ರವ್ರ ಕೆಪಾಸಿಟಿದು, ಅವ್ರವ್ರ ಕೆಪಾಸಿಟಿದು. ಹೀಗಾಗಿ ಅವ್ರೇನಾಗ್ತಾರೆ, ರಾಜಣ್ಣ ಸಹಜವಾಗಿ ರಾಜಣ್ಣ ಮತ್ತು ಈಗಲೂ ಸತತವಾಗಿ ಮುಖ್ಯಮಂತ್ರಿ ಮೇಲೆ ಟೀಕೆಯನ್ನ ಮಾಡ್ತಲೇ ಇದ್ದಾರೆ ಅವರು. ಹೀಗಾಗಿ ಅವರಿಗೆ ಕ್ಯಾಬಿನೆಟ್ ತಗೊಳ್ಳೋದಕ್ಕೆ ಒಪ್ಬೇಕಲ್ಲ, ಮುಖ್ಯಮಂತ್ರಿ ಒಪ್ಬೇಕಲ್ವ. ಈ ತರದ್ದೆಲ್ಲ ಇಶ್ಯೂಸ್ ಇದೆ. ಈ ಎಲ್ಲದಕ್ಕಿಂತ ಮುಖ್ಯವಾದಂತಹ ಇಶ್ಯೂ ನಾನ್ ಕಂಡಂಗೆ ಹರಿಪ್ರಸಾದ್ ಅವ್ರನ್ನ ಮಂತ್ರಿ ಮಾಡ್ಬೇಕು ಅಂತ ಸಿದ್ದರಾಮಯ್ಯನವರು ಪಟ್ಟಿಟ್ಕೊಂಡು ಅವರಿಗೆ ಮಂತ್ರಿ ಮಾಡ್ಲೇಬೇಕು ಅನ್ನೋದು. ಒಂದು ಮಂತ್ರಿ ಮಾಡಿ ಹಿಂದುಳಿದ ವರ್ಗಗಳ ಖಾತೆಯನ್ನ ಅವರಿಗೆ ಕೊಡ್ಬೇಕು ಅನ್ನೋದು ಸಿದ್ದರಾಮಯ್ಯನವರ ಲೆಕ್ಕಾಚಾರ. ಅವರು ಅದನ್ನ ಸ್ಟ್ರಾಂಗ್ ಆಗಿ ಹೈಕಮಾಂಡ್ ಹತ್ರ ಹೋದಾಗ ಪ್ರತಿಪಾದಿಸ್ತಾರೆ. ಮತ್ತು ಶಿವಕುಮಾರ್ ಅವರು ಇದಕ್ಕೆ ಒಪ್ಪೋದಿಲ್ಲ. ಶಿವಕುಮಾರ್ ಅವರು ಅದನ್ನ ಒಪ್ಪೋದಿಲ್ಲ. ಹೈಕಮಾಂಡ್ ಈ ವಿಚಾರದಲ್ಲಿ ಯಾವ ಡಿಸಿಷನ್ ಅನ್ನ ತಗೋತಾರೆ ನೋಡ್ಬೇಕು. ಯಾಕೆ ಅಂತಂದ್ರೆ ಅವ್ರನ್ನ ಮಂತ್ರಿ ಮಾಡಿದ್ರೆ ಒಂದು ನೇರವಾಗಿ ಇರುವಂತಹ ನಾಯಕರು ಮತ್ತು ಶಿವಕುಮಾರ್ ಅವರನ್ನ ನೇರವಾಗಿ ಅವರಿಗೆ ಅಗತ್ಯ ಬಿದ್ದಂತ ಸಂದರ್ಭದಲ್ಲಿ ನೇರವಾಗಿ ಅವ್ರನ್ನ ಮುಖಾಮುಖಿಯಾಗಿ ಎದುರಿಸಬಲ್ಲಂತ ನಾಯಕರು ಭವಿಷ್ಯದಲ್ಲಿ ಅವರು ಬೇಕಾಗ್ತಾರೆ ಅನ್ನೋದ್ರ ಲೆಕ್ಕದ ಜೊತೆಗೆ ಹಿಂದುಳಿದ ವರ್ಗಗಳ ಆಯೋಗದ ವರದಿಯನ್ನ ಒಂದು ಪ್ರಮುಖ ಅಸ್ತ್ರವಾಗಿ ಬರುವ ದಿನಗಳಲ್ಲಿ ಬಳಸುವಂತಹ ಸ್ಥಿತಿ ಬಂದ್ರೆ ಹರಿಪ್ರಸಾದ್ ಪಕ್ಷದ ಅಧ್ಯಕ್ಷರಾಗಿ ಮತ್ತು ಹಿಂದುಳಿದ ವರ್ಗಗಳ ಮಂತ್ರಿಯಾಗಿ ಅವರೊಬ್ಬ ಎಫೆಕ್ಟಿವ್ ಪರ್ಸನ್ ಆಗಿ ಒಂದು ದೊಡ್ಡ ಟ್ರೆಂಡ್ ಅನ್ನು ಕ್ರಿಯೇಟ್ ಮಾಡೋದಕ್ಕೆ ಸಾಧ್ಯ ಇದೆ ಅನ್ನೋದು ಸಿದ್ದರಾಮಯ್ಯ ಲೆಕ್ಕಾಚಾರ. ಓಕೆ, ಸೊ ಎಲೆಕ್ಷನ್ ಕ್ಯಾಬಿನೆಟ್ ಹೆಂಗಿರುತ್ತೆ ಅನ್ನೋ ಕುತೂಹಲ ಮಾತ್ರ ಇನ್ನೊಂದ್ 2-3 ದಿನ ನಾವೆಲ್ಲ ಬಚ್ಚಿಟ್ಕೊಳ್ಳಬೇಕು. ಎನಿವೆ, ಥ್ಯಾಂಕ್ ಯು ಸೋ ಮಚ್ ಸರ್, ಇಷ್ಟೊತ್ತು PNS ವಿಸ್ತಾರ ಜೊತೆ ಮಾತಾಡಿದಕ್ಕೆ.